ನಮಸ್ಕಾರ. ಇಲ್ಲಿ ನಾನು ಗಂಡು ಮಕ್ಕಳ ಪರ್ಸನಲ್ ವಿಚಾರವನ್ನ ಬಹಿರಂಗವಾಗಿ ಪ್ರಚಾರ ಮಾಡುತ್ತಿದ್ದೇನೆ. ಪ್ರಚಾರಕನಾಗಿ ಬಿಟ್ಟಿದ್ದೇನೆ. ರಾಜಸ್ಥಾನದಲ್ಲಿ 13 ವರ್ಷದ ಬಾಲಕಿಯ ಮೇಲೆ 30 ಜನರಿಂದ 5 ದಿನಗಳ ಕಾಲ ಅತ್ಯಾಚಾರ. ಸಾವು ನೋವಿನ ಮಧ್ಯೆ ಹೋರಾಟ ಮಾಡಿದ ಹುಡುಗಿ 3ನೇ ದಿನಕ್ಕೆ ಪ್ರಾಣವನ್ನ ಬಿಟ್ಟಿದ್ದಾಳೆ. ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳೇ ಘನಘೋರ ಅತ್ಯಾಚಾರವಾದಾಗ ನೀವು ಆ ಅತ್ಯಾಚಾರವಾದ ಹುಡುಗಿಯನ್ನ ಆ ರಾಜ್ಯದ ಹುಡುಗಿಯನ್ನಾಗಿ ನೋಡಬೇಡಿ. ಬದಲಾಗಿ ನಿಮ್ಮ ಮಗಳ ಸ್ಥಾನದಲ್ಲಿಟ್ಟುಕೊಂಡು ನೋಡಿ. ಆಗ ಶಿಕ್ಷೆ ಕ್ಷಣಾರ್ಧದಲ್ಲಿ ಪ್ರಕಟವಾಗಿ ಬಿಡುತ್ತದೆ. ಅತ್ಯಾಚಾರ ಮಾಡಿದವರನ್ನ ಮರಣದಂಡನೆಗೆ ವಿಧಿಸುವುದು ಬಿಟ್ಟು, ಗಲ್ಲಿಗೆ ಹಾಕುವುದು ಬಿಟ್ಟು, ಅವರನ್ನು ಈ ಕೋರ್ಟಿನಿಂದ ಆ ಕೋರ್ಟಿಗೆ, ಆ ಕೋರ್ಟಿನಿಂದ ಈ ಕೋರ್ಟಿಗೆ ಏನು ಅವರನ್ನು ಕರೆದುಕೊಂಡು ಅವರನ್ನು ನಾವು ಕಟ್ಟುವ ಟ್ಯಾಕ್ಸ್ ದುಡ್ಡಿನಲ್ಲಿ ಅವರನ್ನು ಕರೆದುಕೊಂಡು ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ, ಪ್ರವಾಸ ಮಾಡ್ತಾ ಇದ್ದೀರಾ. ಜಿಲ್ಲಾ ನ್ಯಾಯಾಲಯ, ತಾಲೂಕು ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ, ರಾಜ್ಯ ನ್ಯಾಯಾಲಯ ಮಾಡಿರುವ ಗನಾಂಧಾರಿ ಕೆಲಸವನ್ನು ನೀವು ಪೊಲೀಸ್ ಗಾಡಿಯಲ್ಲಿ ಕೂರಿಸಿಕೊಂಡು ಟೂರ್ ಮಾಡಿಸುವುದು. ಹಾಗೆ ಮಾಡಬೇಡಿ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಇನ್ನು ಮುಂದೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡುವುದರಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ನಾನು ಗಂಡಸಾಗಿ ಹೇಳಿಕೊಳ್ಳುತ್ತಿದ್ದೇನೆ. ಯಾವ ಶಿಕ್ಷೆ ಕೊಟ್ಟರೆ ಆ ಕಾಮುಕನಿಗೆ ಸಾಯುವವರೆಗೂ ನರಳಾಡಿ ಸಾಯುತ್ತಾನೆ ಎನ್ನುವ ಯಾರಿಗೂ ಹೇಳಲಾರದಂತಹ ವಿಚಾರವನ್ನು ನಾನು ಹೇಳಿ ಬಿಡುತ್ತಿದ್ದೇನೆ. ಇನ್ನು ಮುಂದೆ ಯಾವುದೇ ವ್ಯಕ್ತಿ ಅತ್ಯಾಚಾರ ಮಾಡಿದಾಗ ಅವನ ಮರ್ಮಾಂಗವನ್ನು ಕಚ್ಚನೆ ಕತ್ತರಿಸಿ ಪಿಸ್ಸಾಗಿ ಬಿಡಿ. ಹಾಗೆ ಮಾಡಿ ಅವನ ಮುಂದೆ ನೀವು ರಂಬೆ, ಊರ್ವಶಿ, ಮೇನಕೆಯವರನ್ನ ಅರ್ಧಂಬರ್ಧ ಬಟ್ಟೆಯನ್ನು ಹಾಕಿ ಡಾನ್ಸ್ ಮಾಡಿಸಿದ್ರು ಕೂಡ ಏನೂ ಮಾಡಲಾಗದ ಸ್ಥಿತಿಯಲ್ಲಿ ಅವನಿರುತ್ತಾನೆ. ಏಕೆಂದರೆ